ನಮಸ್ತೆ. ಈ ವಿಡಿಯೋದಲ್ಲಿ STM IT ಉಜಿರೆ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಪ್ಪಾ STM IT ಅಂದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಲೊಕೇಟ್ ಆಗಿರೋದು ಉಜಿರೆ. ಸೊ ಉಜಿರೆ ಇಲ್ಲಪ್ಪ ಲೊಕೇಟ್ ಆಗಿದೆ ಅಂದ್ರೆ ಸೊ ಇದು ದಕ್ಷಿಣ ಕನ್ನಡ ಜಿಲ್ಲೆ ಲೊಕೇಟ್ ಆಗಿರೋದು. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳಕ್ಕೆ ವೆರಿ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಉಜಿರೆ ಲೊಕೇಟ್ ಆಗಿದೆ. ಸೊ ಇದನ್ನ ಯಾರಪ್ಪ ರನ್ ಮಾಡ್ತಿದ್ದಾರೆ ಅಂದ್ರೆ ಸೊ ಧರ್ಮಸ್ಥಳ ದೇವಸ್ಥಾನ ಟ್ರಸ್ಟ್ ಅವರೇ ಇದನ್ನೆಲ್ಲ ರನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಬೇರೆ ಬೇರೆ ಡಿಫ್ರೆಂಟ್ ಡಿಗ್ರಿ ಕೋರ್ಸಸ್ನು ಆಫರ್ ಮಾಡ್ತಿದ್ದಾರೆ. ಸೊ ಆ ಬ್ರಾಂಚಸ್ ಎಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಸೊ ನೀವೇನಾದ್ರೂ ಇನ್ ಕೇಸ್ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಉಜಿರೆಗೆ ಸೊ ಎಷ್ಟು ಡಿಸ್ಟೆನ್ಸ್ ಆಗ್ಬೋದು, ಎಲ್ಲರಿಗೂ ತುಂಬಾ ಜನಕ್ಕೆ ಗೊತ್ತಿದೆ ಧರ್ಮಸ್ಥಳಕ್ಕೆ ಟ್ರಾವೆಲ್ ಮಾಡಿರ್ತೀರಿ. ಸೊ ಬೆಂಗಳೂರಿಂದ ಒಂದು 350 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಉಜಿರೆ ಲೊಕೇಟ್ ಆಗಿದೆ. ಸೊ ಕಾಲೇಜು ತುಂಬಾ ಚೆನ್ನಾಗಿದೆ ಲೊಕೇಶನ್ ವೈಸು. ಸೊ ಮಂಗಳೂರಿಂದ ಟ್ರಾವೆಲ್ ಮಾಡ್ಬೇಕಂದ್ರೆ ಒಂದು 60 ಕಿಲೋಮೀಟರ್ ಆಗ್ಬೋದು. ಸೊ ನೀವು KSRTC ಅಲ್ಲಿ ಹೋಗ್ತೀವಿ ಅಂದ್ರೆ 1.5 ಅವರಿಂದ 2 ಅವರ್ ಮ್ಯಾಕ್ಸಿಮಮ್ ಅಲ್ಲಿ ನೀವು ಮಂಗಳೂರಿಂದ ಈ ಕಾಲೇಜ್ಗೆ ರೀಚ್ ಆಗ್ಬೋದು. ಸೊ ನಿಮ್ಗೆ ಆ ನಿಯರೆಸ್ಟ್ ಅಂದ್ರೆ ಈಗ ಬೆಂಗಳೂರಿಂದ ಬರ್ತೀವಿ ಅಂದ್ರೆ ಬಂಟ್ವಾಳದಿಂದನೂ ಸೊ ಕನ್ವಿನಿಯೆಂಟ್ ಆಗಿ ಈ ಕಾಲೇಜು ಲೊಕೇಟ್ ಆಗಿದೆ. ಸೊ ಇದು ಪಾಯಿಂಟ್ ಆಫ್ ಟ್ರಾನ್ಸ್ಪೋರ್ಟೇಶನ್ ವಿಷಯಕ್ಕೆ ಬಂದಾಗ ಸೊ ಮೆಜಾರಿಟಿ ಏನಾದ್ರೂ ಔಟ್ಸ್ಕಟ್ಸ್ ಇಂದ ಬರೋರೆಲ್ಲ ಹಾಸ್ಟೆಲ್ ನ ಪ್ರಿಫರ್ ಮಾಡೋದ್ರಿಂದ ಸೊ ಈ ಕಾಲೇಜಲ್ಲಿ ಏನ್ ಬೆನಿಫಿಟ್ ಇದೆ ಅಂದ್ರೆ ಸೊ ನೀವು ಆಲ್ರೆಡಿ ನಾನು ಯಾವುದೇ ವಿಡಿಯೋದಲ್ಲಿ ಮಾತಾಡಿದ್ರು ಬೆಂಗಳೂರಲ್ಲಿ ಯಾವುದೇ ಕಾಲೇಜ್ ಹಾಸ್ಟೆಲ್ ಸೇರಿದ್ರು ನಿಮಗೆ 1 ಲಕ್ಷದ ತನಕ ಖರ್ಚು ಬರುತ್ತೆ ಅಂತ. ಸೊ ಈ ಕಾಲೇಜಲ್ಲಿ ಏನ್ ಮಾಡಿದ್ದಾರೆ, ನೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಒಂದು 60,000ಕ್ಕೆಲ್ಲ ಹಾಸ್ಟೆಲ್ ನ ಫೆಸಿಲಿಟಿ ಕೊಡ್ತೀವಿ ಅಂತ. ಮೇ ಬಿ ಧರ್ಮಸ್ಥಳದಲ್ಲೇ ಎಷ್ಟೊಂದು ಜನಕ್ಕೆ ಉಚಿತವಾಗಿ ಊಟ ಹಾಕ್ತಾರೆ. ಸೊ ಅದೇ ಆಸ್ಪೆಕ್ಟ್ ಅಲ್ಲಿ ಇಲ್ಲಿ ತುಂಬಾ ಅಂತ ಕಮರ್ಷಿಯಲ್ ಮೈಂಡ್ ಅಲ್ಲಿ ಏನು ಎಜುಕೇಶನ್ ಸಿಸ್ಟಮ್ ನ ರನ್ ಮಾಡ್ತಿಲ್ಲ. ಸೊ ಏನೋ ಒಂದು ಎಜುಕೇಶನ್ ಕೊಡ್ಬೇಕು, ಒಂದು ಒಳ್ಳೆ ಫೆಸಿಲಿಟೀಸ್ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದೆ. ಸೊ ಧರ್ಮಸ್ಥಳದಲ್ಲಿ ನೀವು ಇತ್ತೀಚೆಗೆ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಗೊತ್ತಿರುತ್ತೆ. ಸೊ ಕ್ಲೀನ್ನೆಸ್ ತುಂಬಾ ಇಂಪಾರ್ಟೆಂಟ್, ಸ್ವಚ್ಛತೆಗೆ ಜಾಸ್ತಿ ಆದ್ಯತೆ ಕೊಡ್ತಿದ್ದಾರೆ. ಅದೇ ತರ ಈ ಕಾಲೇಜಲ್ಲೂ ಅಷ್ಟೇ ಆ ಸ್ವಚ್ಛತೆ ಇರುತ್ತೆ. ಸೊ ನೀವು ಈಸಿಯಾಗಿ ಆ ಟ್ರಸ್ಟ್ ನ ನಂಬಿ ಈ ಕಾಲೇಜ್ಗೆ ಸೇರೋಂಗಿದ್ರೆ ಸೇರ್ಬೋದು. ಸೊ ಕಡಿಮೆ ಖರ್ಚಲ್ಲಿ ನೀವು ಸ್ಟೇ ಮಾಡೋದಕ್ಕೆ ಎಲ್ಲಾ ರೀತಿ ಅವಕಾಶ ಅಂತೂ ಖಂಡಿತ ಈ ಪ್ಲೇಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಸರಿ ಸರ್, ಯಾವ್ಯಾವ ಕೋರ್ಸಸ್ ಇದೆ ಈ ಕಾಲೇಜಲ್ಲಿ ಅಂದ್ರೆ ಇಲ್ಲಿ ನೀವು ಖುಷಿ ಪಡ್ಬೇಕಾಗಿರೋದು ಇವರು ಅಷ್ಟೇ. ಸೊ ತುಂಬಾ ನ್ಯೂ ಕಾಲೇಜಸ್ ತರ ತುಂಬಾ ಬ್ರಾಂಚಸ್ ನ ಓಪನ್ ಮಾಡಿಲ್ಲ, ತುಂಬಾ ಕಡಿಮೆ ಬ್ರಾಂಚಸ್, 6 ಬ್ರಾಂಚ್ ಇದೆ. ಸೊ ಒಂದ್ ಬೇಜಾರಾಗೋ ವಿಷಯ ಏನಂದ್ರೆ ಮೆಕ್ಯಾನಿಕಲ್ ಕೋರ್ಸ್ ಇತ್ತು, ಅದನ್ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಅದು ಒಂದು ಬೇಜಾರ್ ಈ ಕಾಲೇಜ್ ಬಗ್ಗೆ. ಇಲ್ಲ ಅಂದ್ರೆ ಏನೇನ್ ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ ಆಲ್ ಆರ್ ಗುಡ್. ಯಾವ ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ಗೆ ಒಂದು 120 ಇಂಟೆಕ್ ತಗೊಂತಿದ್ದಾರೆ, 120 ಜನ ತಗೊಂತಾರೆ. ಜೊತೆಗೆ AML ಬ್ರಾಂಚ್ ಇದೆ. ಸೊ AML ಗೆ 60 ಜನ ಇಂಟೆಕ್ ಇದೆ. ಇನ್ಫಾರ್ಮೇಶನ್ ಸೈನ್ಸ್ ಇದೆ, ಅದಕ್ಕೆ 60 ಜನ ಇಂಟೆಕ್ ತಗೊಂತಿದ್ದಾರೆ. ಜೊತೆಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಗೆ ಅಲ್ಲಿ ಇಂಟೆಕ್ 120 ಜನ ತಗೊಂತಿದ್ದಾರೆ. ಜೊತೆಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಿಕಲ್ಗೆ 30 ಜನ ತಗೊಂತಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ಗೆ 30 ಜನ ತಗೊಂತಿದ್ದಾರೆ. ಸೊ ಇದು ಒಂದು 2007 ಅಲ್ಲಿ ಸ್ಟಾರ್ಟ್ ಆಗಿರೋ ಕಾಲೇಜು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ರು, ಬಟ್ ಏನ್ ರೀಸನ್ ಅಂತ ಮೇ ಬಿ ಅಡ್ಮಿಷನ್ಸ್ ಕಡಿಮೆ ಆಗಿತ್ತೇನೋ, ಅದರಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ಲೋಸ್ ಮಾಡಿದ್ದಾರೆ. ಸೊ ಮೆಕ್ಯಾನಿಕಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸೊ ಓಕೆ, ನೋ ಇಶ್ಯೂಸ್. ಸೊ ಇರೋದು 6 ಬ್ರಾಂಚು. ಸೊ ಇಂಟೆಕ್ ಸಮೇತ ಹೇಳಿದೀನಿ. ಸೊ ಇಲ್ಲಿ ಖುಷಿ ಪಡುವಂತ ವಿಷಯ, ನಾನು ಕಂಪ್ಯಾರಿಸನ್ ಅಲ್ಲಿ ಅವರು ಇದರಲ್ಲಿ ಏನ್ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಪ್ಲೇಸ್ಮೆಂಟ್ ವಿಷಯದಲ್ಲಿ, ದ ಪ್ಲೇಸ್ಮೆಂಟ್ ಏನಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ಮೆಂಟ್. ಸೊ ಇದೇ ಇಂಪಾರ್ಟೆಂಟ್. ಯಾವುದೇ ಸ್ಟೂಡೆಂಟ್ ನ ನಾವು ಯಾವುದೇ ಕಾಲೇಜ್ನ ಇಲ್ಲ ಸ್ಟೂಡೆಂಟ್ ಅನ್ನ ನಾವು ಜಡ್ಜ್ ಮಾಡೋದೇ ಡಿಪೆಂಡ್ ಆನ್ ದ ಪ್ಲೇಸ್ಮೆಂಟ್. ಈಗ ಯಾರಿಗಾದ್ರೂ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಕೆಲಸ ಸಿಗ್ತಾ ಅಂತಾನೆ ಕೇಳ್ತಾರೆ ಯಾರೇ ಆದ್ರೂ. ಅದೇ ತರ ಯಾವುದೇ ಕಾಲೇಜ್ನ ನಾವು ಗ್ರೇಡ್ ಮಾಡೋದು ಪ್ಲೇಸ್ಮೆಂಟ್ ಬಗ್ಗೆ. ಸೊ ಈ ಕಾಲೇಜಲ್ಲಿ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಕಾಣ್ತಿದೆ. ಸೊ ಒಳ್ಳೆ ನಂಬರ್ಸ್ ಇದೆ. ಸೊ ಪ್ರತಿ ವರ್ಷನೂ ಒಂದು ಒಳ್ಳೆ ಯಾವುದೇ ಒಂದು ಲಿಸ್ಟ್ ಆಫ್ ಕಂಪನೀಸ್ ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ಪ್ಲೇಸ್ಮೆಂಟ್ ವೈಸ್ ತುಂಬಾ ಚೆನ್ನಾಗಿ ಪ್ಲೇಸ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನೀವು ಅವ್ರ ವೆಬ್ಸೈಟ್ ಅಲ್ಲಿ ವಿಸಿಟ್ ಮಾಡಿದ್ರೆ ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕಂಪ್ನಿಯಲ್ಲಿ ಎಷ್ಟೇ ಜನ ಪ್ಲೇಸ್ ಆಗಿದ್ದಾರೆ, ಏನೇನ್ ಪ್ಯಾಕೇಜ್ ಇದೆ. 15-20 ಲಕ್ಷದ ತನಕ ಹೈಯೆಸ್ಟ್ ಪ್ಯಾಕೇಜ್ ರೀಚ್ ಆಗಿದೆ. ಸೊ ಬೆಂಗಳೂರಿಂದ ಅವೇ, ಮಂಗಳೂರು ಸಿಟಿಯಿಂದನೂ ಅವೇ ಇದ್ದು ಈ ತರ ಪ್ಲೇಸ್ಮೆಂಟ್ಸ್ ಕೊಡೋದು ತುಂಬಾ ಕಷ್ಟ. ಆಸ್ ಎ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ರನ್ ಮಾಡೋರಿಗೆ ಖಂಡಿತ ಗೊತ್ತಿರುತ್ತೆ. ಸೊ ಇವರು ಕ್ವಾಲಿಟಿ ಆಫ್ ಎಜುಕೇಶನ್ ಕಡೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದಾನೇ ಸೊ ಸ್ಟೂಡೆಂಟ್ಸ್ಗೆ ತುಂಬಾ ಸ್ಕಿಲ್ಸ್ ಕೊಡ್ತಾ ಇರೋದ್ರಿಂದ ಈ ಪ್ಲೇಸ್ಮೆಂಟ್ ಕೊಡೋದಕ್ಕೆ ಆಗುತ್ತೆ. ಇಲ್ಲ ಅಂದ್ರೆ ತುಂಬಾ ಕಾಂಪಿಟೇಟಿವ್ ಇದೆ, ಈಗ ಜಾಬ್ ಕೊಡ್ಸೋದು ತುಂಬಾ ಕಷ್ಟ. ಸೊ ಎಷ್ಟೋ ಬೆಂಗಳೂರು ಕಾಲೇಜಸ್ ಅಲ್ಲಿ ಕೆಲಸನೇ ಸಿಕ್ಕಿಲ್ಲ ಎಷ್ಟೋ ಜನಕ್ಕೆ. ನೀವು ಕೇಳಿ ನೋಡಿ, ತುಂಬಾ ಟಾಪ್ ಕಾಲೇಜಸ್ ಅಲ್ಲೆಲ್ಲ ಪ್ಲೇಸ್ಮೆಂಟ್ ತುಂಬಾ ಜನಕ್ಕೆ ಆಗಿಲ್ಲ. ಸೊ ಅಂತದ್ರಲ್ಲಿ ಈ ಕಾಲೇಜಲ್ಲಿ ತುಂಬಾ ಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ಸೊ ಇದರಿಂದ ಬಿಹೈಂಡ್ ತುಂಬಾ ವರ್ಕ್ ನಡೆದಿರುತ್ತೆ. ಫ್ಯಾಕಲ್ಟಿ ಕಡೆಯಿಂದ, ಸ್ಟೂಡೆಂಟ್ಸ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬಾ ವರ್ಕ್ ರನ್ ಆಗಿರುತ್ತೆ. ಸೊ ಅದರಿಂದ ಇದನ್ನ ಒಂದು ಒಳ್ಳೆ ರೆಪ್ಯೂಟೆಡ್ ಕಾಲೇಜ್ ಅಂತಾನೆ ನೀವು ತಿಳ್ಕೊಬಹುದು. ಒಂದು ಪಾಯಿಂಟ್ ಅಲ್ಲಿ ಇಡನ್ ಜಮ್ ತರನೇ ನೀವು ಕನ್ಸಿಡರ್ ಮಾಡಬಹುದು. ಒಂದು ಒಳ್ಳೆ ವೆರಿ ಗುಡ್ ಇಂಜಿನಿಯರಿಂಗ್ ಕಾಲೇಜು. ಸೊ ಹಾಸ್ಟೆಲ್ ಅಷ್ಟೇ, ನಿಮ್ಗೆ ತುಂಬಾ ಎಕನಾಮಿಕಲ್ ಪ್ರೈಸ್ ಅಲ್ಲಿ ಹಾಸ್ಟೆಲ್ ಸಿಗುತ್ತೆ. ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ. ಲೊಕೇಶನ್ ವೈಸ್ ಇನ್ ಕೇಸ್ ನೀವೇನಾದ್ರೂ ಬೆಂಗಳೂರು ಇಲ್ಲ ಬೇರೆ ಕಡೆ ಇದ್ರೆ ಸೊ ಇದು ಒಂಥರ
ಪ್ರಾಕೃತಿಕ ಸೌಂದರ್ಯನ ನೀವು ಸವಿಬೇಕು ಅಂದ್ರೆ ಈ ಕಡೆ ಟೂರಿಸ್ಟ್ಗಳು ಬರುವಂತ ಜಾಗ, ಅಂತ ಜಾಗದಲ್ಲಿ ಈ ಕಾಲೇಜು ಲೊಕೇಟ್ ಆಗಿದೆ. ಸೊ ಒಂದು ಒಳ್ಳೆ ನ್ಯಾಚುರಲ್ ಫೀಲ್ ಬರುವಂತ, ನ್ಯಾಚುರಲ್ ಆಗಿ ಗ್ರೀನರಿ ಇರುವಂತ ಕಾಲೇಜು. ಸೊ ಒಂಥರ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಜೊತೆಗೆ ಮೇಜರ್ ಏನಪ್ಪಾ ಏನಕ್ಕೆ ಕಾಲೇಜಿಗೆ ಸೇರ್ಬೇಕು ಅಂದ್ರೆ ಟ್ರಸ್ಟ್. ಸೊ ಶ್ರೀ ಧರ್ಮಸ್ಥಳ ಮಂಜುನಾಥ ಅವರು ಟ್ರಸ್ಟ್ ಇರೋದ್ರಿಂದ, ಸೊ ಆ ಟ್ರಸ್ಟ್ ಮೇಲೆ ತುಂಬಾ ಜನಕ್ಕೆ ನಂಬಿಕೆ ಇದೆ ಕರ್ನಾಟಕದಲ್ಲಂತೂ. ಅದಕ್ಕೆ ತುಂಬಾ ಜನಕ್ಕೆ ನಂಬಿಕೆ ಇದೆ ಆ ಟ್ರಸ್ಟ್ ಬಗ್ಗೆ. ಅಷ್ಟೊಂದು ಜನ ನಡೆಸ್ತಾ ಇರೋದ್ರಿಂದ ಆ ನಂಬಿಕೆಯಲ್ಲಿ ಈ ಕಾಲೇಜ್ಗೆ ಖಂಡಿತ ಸೇರ್ಬೋದು. ಮೇಜರು ಅವರು ತುಂಬಾ ಡಿಸಿಪ್ಲಿನು, ಜೊತೆಗೆ ತುಂಬಾ ಕ್ಲೀನಿನೆಸ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದೇ ತರ ಎಜುಕೇಶನ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಪ್ಲೇಸ್ಮೆಂಟ್ ನ ತುಂಬಾ ಹೈಲೈಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಲ್ಯಾಬ್ಸ್ ಫೆಸಿಲಿಟೀಸ್ ನ ಎಲ್ಲ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಕೊಂಡು ಇವರು ಐ ಇನೋವೇಟಿವ್ ಲ್ಯಾಬ್ಸ್ ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು, ಜೊತೆಗೆ ಸ್ಟಾರ್ಟ್ಅಪ್ ಕಲ್ಚರ್ ನ ಸ್ಟಾರ್ಟ್ ಮಾಡ್ಕೊಂಡು, ಜೊತೆಗೆ ಹುಡುಗರಿಗೆ ಪ್ರಾಜೆಕ್ಟ್ಸ್ ಹ್ಯಾಕಾಥಾನ್ಸ್ಗೆ ಎನ್ಕರೇಜ್ ಮಾಡ್ಕೊಂಡು, ಇದು ಅವೇ ಫ್ರಮ್ ದ ಸಿಟಿ ಇದ್ರೂನು, ಅವೇ ಅಂದ್ರೆ ಈಗ ಬೆಂಗಳೂರು ಮಂಗಳೂರು ನಾವು ಟಾಪ್ ಸಿಟೀಸ್ ಕರ್ನಾಟಕದಲ್ಲಿ ಅಂತ ಅನ್ಕೊಂಡ್ರು, ಇದು ಅವೆಲ್ಲದ್ರಿಂದ 50-60 ಕಿಲೋಮೀಟರ್ ಮಂಗಳೂರಿಂದ ಡಿಸ್ಟೆನ್ಸ್ ಅಲ್ಲಿ ಇದೆ, ಬೆಂಗಳೂರಿಂದ 300-400 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಆದ್ರೂ ಈ ತರ ಪ್ಲೇಸ್ಮೆಂಟ್ ಕೊಡ್ತಾ ಇದಾರೆ. ಗುಡ್ ಇಂಪ್ರೂವ್ಮೆಂಟ್. 2007ರಲ್ಲಿ ಅಂದ್ರೆ ಈಗ ಹೆಚ್ಚು ಕಮ್ಮಿ 19 ವರ್ಷ ಕಾಲೇಜ್ ಆಗಿದೆ, 18-19 ವರ್ಷ. ನಮ್ಗೆ ಒಂದು 14 ಬ್ಯಾಚಸ್ ಔಟ್ಪುಟ್ ಆಗಿದೆ, ಪ್ಲೇಸ್ಮೆಂಟ್ಸ್ ಕೊಡ್ತಿದ್ದಾರೆ. ಸೊ ಎಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕೆಲ್ಸನೂ ಸಿಕ್ಕದೆ ಕಷ್ಟಪಡೋ ಬದಲು, ಸೊ ಈ ಕಾಲೇಜಲ್ಲಿ ಲಿಮಿಟೆಡ್ ಸೀಟ್ಸ್ ಇದೆ, ಅದು ವೆರಿ ಇಂಪಾರ್ಟೆಂಟ್. ಸೊ ಏನೋ ಕಾಲೇಜು ಸಿಕ್ಬಿಡ್ತದೆ ಹೋಗ್ಬಿಡೋಣ ಸೇರ್ಬಿಡೋಣ ಅನ್ನೋದಕ್ಕೆ ಇಲ್ಲಿ ತುಂಬಾ ಲಿಮಿಟೆಡ್. ಸೊ ಈಗ ಏನಾಗುತ್ತೆ ಇಂಥ ಕಾಲೇಜುಗಳಲ್ಲಿ, ಸೊ ನಿಯರೆಸ್ಟ್ ಸರೌಂಡಿಂಗ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಎಲ್ಲಾ ಫೆಸಿಲಿಟಿ ಗೊತ್ತಿದೆ, ಪ್ಲೇಸ್ಮೆಂಟ್ ಸಿಗುತ್ತೆ, ಮನೆ ಹತ್ರ ಇರುತ್ತೆ, ಹಾಸ್ಟೆಲ್ ಖರ್ಚು ಉಳ್ಕೊಳುತ್ತೆ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಉಳ್ಕೊಳುತ್ತೆ, ಎಲ್ಲ ಏನ್ ಮಾಡ್ತಾರೆ ಈ ಕಾಲೇಜಿಗೆ ಸೇರೋದಕ್ಕೆ ತುಂಬಾ ಇಷ್ಟ ಪಡ್ತಾರೆ. ಸೊ ನೀವು ಔಟ್ಸೈಡರ್ ಆದ್ರೆ ಥ್ರೂ KCET ಬರ್ಲೇಬೇಕಾಗುತ್ತೆ. ಸೊ ಇನ್ ಕೇಸ್ KCET ಸಿಗ್ಲಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಇವರು ನನಗೆ ಗೊತ್ತಿದ್ದಾಗೆ ತುಂಬಾ ಜಾಸ್ತಿ ಫೀಸ್ ಏನು ಫಿಕ್ಸ್ ಮಾಡಿಲ್ಲ, ತುಂಬಾ ರೀಸನಬಲ್ ಫೀಸ್ ಅಲ್ಲಿ ನಿಮ್ಗೆ ಈ ಕಾಲೇಜ್ ಸಿಗುತ್ತೆ. ಸೊ ಈ ಕಾಲೇಜ್ ಬಗ್ಗೆ ನೀವೇನಾದ್ರೂ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೇರ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕಾಲೇಜ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾರೆ. ಇವರು ಮೇಜರ್ ಹಣಕಾಸಿನ ಮೈಂಡ್ ಸೆಟ್ ಇಟ್ಕೊಂಡು ಕಾಲೇಜ್ ಸ್ಟಾರ್ಟ್ ಮಾಡಿಲ್ಲ, ಏನೋ ಒಂದು ಒಳ್ಳೆ ಸರ್ವಿಸ್ ಬೇಸ್ಡ್ ಆಗಿ ಮಾಡ್ತಿದ್ದಾರೆ. ಆ ಪಾಯಿಂಟ್ ಅಲ್ಲಿ ನೀವು ಐ ಥಿಂಕ್ ನಿಮ್ಗೆ ತುಂಬಾ ರೀಸನಬಲ್ ರೇಟ್ ಅಲ್ಲೇ ಮ್ಯಾನೇಜ್ಮೆಂಟ್ ಅಲ್ಲೂ ಸೀಟ್ ಸಿಗ್ಬೋದು. ಬಟ್ ಆದ್ರೆ ಸೊ ಸೀಟ್ಸ್ ಇರೋದು ತುಂಬಾ ಕಡಿಮೆ. ಆ ಪಾಯಿಂಟ್ ನ ನೀವು ಯೋಚನೆ ಮಾಡ್ಕೊಂಡು ಆದಷ್ಟು ಇನ್ ಕೇಸ್ ಏನಾದ್ರು ನಿಮ್ಗೆ ಒಂದು ಬೆಂಗಳೂರಿಂದ ಔಟ್ ಸೈಡ್ ಒಂದು ವೆರಿ ಗುಡ್ ಪ್ಲೇಸ್ಮೆಂಟ್ ಇರೋ ಕಾಲೇಜ್ ಅಲ್ಲಿ ನಮ್ಗೆ ಸೀಟ್ ಬೇಕು ಅಂದ್ರೆ ಈ ಕಾಲೇಜ್ನ ಒಂದು ಒಳ್ಳೆ ಆಪ್ಷನ್ ಆಗಿ ಇಟ್ಕೊಬಹುದು. ದಕ್ಷಿಣ ಕನ್ನಡ ಜಿಲ್ಲೆ ಮೇಜರ್ಲಿ ಎಜುಕೇಶನ್ಗೆ ಫೇಮಸ್. ಆ ತರ ಫೇಮಸ್ ಇರೋ ಡಿಸ್ಟಿಕ್ ಅಲ್ಲಿ ಇದು ಒಂದು ವೆರಿ ಗುಡ್ ಕಾಲೇಜು. ತುಂಬಾ ಜನ ನಾನು ಫೀಡ್ಬ್ಯಾಕ್ ಕೇಳಿ ವಿಡಿಯೋ ಮಾಡ್ತಿರೋದು. ಸೊ ತುಂಬಾ ಜನ ಹೇಳ್ತಿದ್ದಾರೆ ಎಜುಕೇಶನ್ ವೈಸ್ ತುಂಬಾ ಚೆನ್ನಾಗಿದೆ, ಪ್ಲೇಸ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ. ಸೊ ಇದು ಅಲ್ಲಿ ಓದಿರೋಂಥ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ನಾನು ಈ ಮಾಹಿತಿನೆಲ್ಲ ಕೊಟ್ಟಿರೋದು. ಹಾಸ್ಟೆಲ್ ಫೆಸಿಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ, ಊಟ ತುಂಬಾ ಚೆನ್ನಾಗಿರುತ್ತೆ. ಸೊ ಮೇ ಬಿ ಸ್ವಲ್ಪ ಔಟ್ಸೈಡರ್ಸ್ಗೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ ಈ ಸೈಡ್ ಫುಡ್ಸು. ಅದು ಬಿಟ್ರೆ ಸೊ ಒಂದ್ಸರಿ ನೀವು ಅಡ್ಜಸ್ಟ್ ಆದ್ರೆ ಬಿಟ್ಟೋಗೋದಕ್ಕೆ ಮನ್ಸಾಗೋದಿಲ್ಲ ಅನ್ನೋ ರೇಂಜ್ಗೆ ಈ ಕಾಲೇಜು ಫೆಸಿಲಿಟೀಸ್ ಇದೆ. ಸೊ ಈ ಕಾಲೇಜಲ್ಲಿ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಬೇರೆ ಕೋರ್ಸಸ್ ಇದೆ, ಅದಕ್ಕೆಲ್ಲ ಮೋಸ್ಟ್ ಡಿಮ್ಯಾಂಡ್ ಇದೆ. ಸೊ ಇನ್ ಕೇಸ್ ಇಂಜಿನಿಯರಿಂಗ್ ಬಿಟ್ಟು ನಿಮ್ ಬೇರೆ ಕೋರ್ಸಸ್ ಸೇರ್ಬೇಕು ಅಂದ್ರೂ ಈ ಕಾಲೇಜಲ್ಲಿ ನಿಮ್ಗೆ ಆ ಫೆಸಿಲಿಟಿ ಇದೆ. ಸೊ ನೀವು ನಿಮ್ಗೆ ಇಂಟ್ರೆಸ್ಟೆಡ್ ಕೋರ್ಸ್ನ ಆ ಕಾಲೇಜ್ ವೆಬ್ಸೈಟ್ಗೆ ಹೋದ್ರೆ ನೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ಅದ್ರ ಮೇಲೆ ನೀವು ಮಾಹಿತಿ ತಿಳ್ಕೊಂಡು ಇನ್ ಕೇಸ್ ಸೇರೋಂಗಿದ್ರೆ ಸೇರ್ಬೋದು. ಫೈನಲ್ ಆಗಿ ಇನ್ ಕೇಸ್ ಏನಕ್ಕಪ್ಪ ಈ ಕಾಲೇಜ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ಮೇಜರ್ ಸಿಟಿಯಿಂದ ಹೊರಗಡೆ ಇದೆ, ದಟ್ ಈಸ್ ದ ಮೇನ್ ರೀಸನ್. ನೀವು ಅವಾಯ್ಡ್ ಮಾಡೋಂಗಿದ್ರೆ ಮಾಡ್ಬೋದು. ನಂಗೆ ಸಿಟಿ ಎಕ್ಸ್ಪೋಜರ್ ಬೇಕು ಅನ್ನೋ, ಸಿಟಿ ಒಳಗಡೆ ಇರಬೇಕು ಅನ್ನೋರು ಈ ಕಾಲೇಜ್ನ ಅವಾಯ್ಡ್ ಮಾಡ್ಕೊಳ್ಳಿ. KCET ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ಇರಬೇಕು. ಸೊ ಇದ್ರೆ ಖಂಡಿತ ಈ ಕಾಲೇಜಲ್ಲಿ ಸಿಗುತ್ತೆ. ಸೊ ರೀಸನಬಲಿ ಇದು ಸ್ವಲ್ಪ ರೂರಲ್ ಸೈಡ್ ಬರೋದ್ರಿಂದ ಸೊ ನೀವು ರ್ಯಾಂಕಿಂಗ್ ಅಲ್ಲೂ ಸ್ವಲ್ಪ ವೇರಿಯೇಷನ್ ನೋಡ್ಬೋದು. ಸೊ ರ್ಯಾಂಕಿಂಗ್ ವೇರಿಯೇಷನ್ ಇದೆ, ಕಾಲೇಜ್ ಡಮ್ಮಿ ಆ ತರ ಬರೋದೇ ಇಲ್ಲ. ಸೊ ಇಟ್ ಡಿಪೆಂಡ್ ಆನ್ ದ ಪ್ರಯಾರಿಟೀಸ್. ಎಲ್ಲಾ ಸ್ಟೂಡೆಂಟ್ಗೂ ಬೆಂಗಳೂರಲ್ಲೇ ಓದ್ಬೇಕು ಅಂತ ಆಸೆ ಇರೋದ್ರಿಂದ ಬೆಂಗಳೂರನ್ನೇ ಪ್ರಿಫರ್ ಮಾಡೋದ್ರಿಂದ ರ್ಯಾಂಕಿಂಗ್ ಸ್ವಲ್ಪ ವೇರಿಯೇಷನ್ ಇದ್ರು ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಆದಷ್ಟು ನಿಮಗೆ KCET ಅಲ್ಲಿ ಆಪ್ಷನ್ ಇದೆ, ಕಾಮೆಟ್ KL ಆಪ್ಷನ್ ಇದೆ, ಮ್ಯಾನೇಜ್ಮೆಂಟ್ ಅಲ್ಲಿ ಆಪ್ಷನ್ ಇದೆ. ಒಂದು ಆಲೋಚನೆ ಮಾಡಿ, ಇದು ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು. ಎಲ್ಲೋ ಹೋಗಿ ಏನೂ ಗೊತ್ತಿಲ್ಲದೆ ಪ್ಲೇಸ್ಮೆಂಟೇ ಇಲ್ಲದೆ ಕಾಲೇಜ್ಗೆ ಸೇರೋ ಬದಲು ಕಡಿಮೆ ರೀಸನಬಲ್ ರೇಟಲ್ಲಿ ನಿಮ್ಗೆ ಹಾಸ್ಟೆಲ್ ಸಿಗುತ್ತೆ. ಸೊ ಇದನ್ನೆಲ್ಲ ನೋಡಿ ನೀವು ಈ ಕಾಲೇಜಿಗೆ ಸೇರಿದ್ರೆ ನಿಮ್ ಭವಿಷ್ಯ ಸ್ವಲ್ಪ ಉಜ್ವಲ ಆಗಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಕಾಲೇಜಿಗೆ ಸೇರ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ನೀವು ಇನ್ ಕೇಸ್ KCET ಇಂದ ಬಂದ್ರೆ ನೋ ಇಶ್ಯೂ, ಮ್ಯಾನೇಜ್ಮೆಂಟ್ ಹೋಗಿದ್ರೆ ಡೈರೆಕ್ಟ್ ಆಗಿ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಏನಿರುತ್ತೆ ಟ್ರಾನ್ಸ್ಪರೆನ್ಸಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಈ ಕಾಲೇಜನ್ನು. ಯಾವುದೇ ಮೀಡಿಯೇಟರ್ಗೆ ಅವಶ್ಯಕತೆ
ಇರೋದಿಲ್ಲ. ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ವಿಸಿಟ್ ಮಾಡಿ. ಧರ್ಮಸ್ಥಳಕ್ಕೆ ಹೋದಾಗ ಡೈರೆಕ್ಟ್ ಕಾಲೇಜ್ ಹತ್ರ ಹೋಗಿ ವಿಸಿಟ್ ಮಾಡಿ. ನಿಮ್ಗೊಂದು ಐಡಿಯಾ ಬರುತ್ತೆ ಕಾಲೇಜ್ ಹೇಗಿದೆ ಅಂತ. ಇನ್ ಕೇಸ್ ಈ ವರ್ಷನೇ ನಿಮ್ಮ ಮಕ್ಕಳು PUC ಮುಗಿದು ಇಂಜಿನಿಯರಿಂಗ್ ನೋಡ್ತಿದ್ರೆ ಇದು ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಇಲ್ಲ ನೆಕ್ಸ್ಟ್ ಈಗ ಮಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳಿದ್ದಾರೆ, ಒಂದ್ ರೌಂಡ್ ದೇವಸ್ಥಾನ ಧರ್ಮಸ್ಥಳಕ್ಕೆ ಹೋದಾಗ ಕಾಲೇಜ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಹೋಗಿ. ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ತರ ಇದೆ ಕಾಲೇಜು ಅಂತ. ಸೊ ಇದರಿಂದ ನಿಮ್ಗೂ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಂಗೆ ಆಗುತ್ತೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಂಗೆ ಆಗುತ್ತೆ. ಸೊ ಇದು ಈ ವಿಡಿಯೋ ಬಗ್ಗೆ ಐ ಥಿಂಕ್ ಎಲ್ಲಾ ಮಾಹಿತಿನೂ ಈ ಕಾಲೇಜ್ ಬಗ್ಗೆ ಕೊಟ್ಟಿದ್ದೀನಿ ಅನ್ಕೊತೀನಿ. ಏನಾದ್ರೂ ಮಾಹಿತಿ ಮಿಸ್ ಮಾಡಿದ್ರೆ, ಸೊ ನಿಮಗೂ ಇನ್ನೂ ಹೆಚ್ಚಿನಾದ ಮಾಹಿತಿ ಏನಾದ್ರೂ ಈ ಕಾಲೇಜ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. 4 ಜನಕ್ಕೆ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ.